ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎರಡನೇ ಸುದ್ದಿ ಹಾರ್ಮುಜ್ ಜಲಸಂಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಅನೇಕ ದಿನಗಳಿಂದ ಚರ್ಚೆ ಆಗ್ತಾ ಇರುವಂತಹ ವಿಚಾರ, ಇರಾನ್ ಹಾರ್ಮುಜ್ನಲ್ಲಿ ಟೋಲ್ ಅನ್ನು ಸಂಗ್ರಹ ಮಾಡುತ್ತೆ. ಇದಕ್ಕೆ ಅಂತಾರಾಷ್ಟ್ರೀಯ ಕಾನೂನುಗಳು ಏನು ಹೇಳುತ್ತೆ ಅನ್ನೋದನ್ನು ನಾವು ನೋಡಿದ್ವಿ. ಅಂತಾರಾಷ್ಟ್ರೀಯ ಸಾಗರ ನಿಯಮಗಳು ಏನು ಹೇಳುತ್ತೆ, ವಿಶ್ವಸಂಸ್ಥೆ ಏನು ಹೇಳುತ್ತೆ, ಎಲ್ಲದರ ಬಗ್ಗೆ ಡೀಟೇಲ್ಸ್ ನೋಡಿದ್ದೇವೆ ನಾವು. ಆದರೆ ವಿಪರ್ಯಾಸ ಅಂತ ಹೇಳಿದರೆ ಮೊದಲ ಬಾರಿಗೆ ಹಾರ್ಮುಜ್ನಲ್ಲಿ ಟೋಲ್ ಸಂಗ್ರಹಕ್ಕೆ ಮುಂದಾಗಿಲ್ಲ. ಯಾಕೆ ಅಂತ ಹೇಳಿದರೆ 10ನೇ ಶತಮಾನದಿಂದಲೂ ಕೂಡ ಈ ಹಾರ್ಮುಜ್ ಎನ್ನುವಂತಹ ಜಲಸಂಧಿಯಲ್ಲಿ ಆಯಾ ಪ್ರದೇಶವನ್ನು ಆಳಿದಂತಹ ರಾಜರುಗಳು ಸುಂಕ ವಸೂಲಾತಿ ಮಾಡಿದೆ. ಬ್ರಿಟಿಷರು ಮಾಡಿದ್ದಾರೆ, ಫ್ರೆಂಚರು ಮಾಡಿದ್ದಾರೆ. ಆ ಬುಡೇವಾ ಅನ್ನುವಂತಹ ಒಂದು ಸಮುದಾಯ, ಒಂದು ರಾಜವಂಶಸ್ಥರು, ಅವರು ಕೂಡ ಇಲ್ಲಿ ಸುಂಕವನ್ನು ವಸೂಲಾತಿ ಮಾಡಿದ್ದಾರೆ. ಇದರ ಜೊತೆಗೆ 10ನೇ ಶತಮಾನದಿಂದ 17ನೇ ಶತಮಾನದ ತನಕ ಹಾರ್ಮುಜ್ ಪ್ರದೇಶವನ್ನು ವಿವಿಧ ರಾಜವಂಶಸ್ಥರು ಅಥವಾ ಬ್ರಿಟಿಷರು, ಫ್ರೆಂಚರು ಇವರೆಲ್ಲರೂ ಕೂಡ ಆಳಿದ್ದನ್ನು ನೋಡಿದ್ದೇವೆ. ಹಾಗಾದರೆ ಹೆಂಗೆ ಉಗಮ ಆಯ್ತಿದು? ಏನಾಯಿತು? ಏನೆಲ್ಲ ಬೆಳವಣಿಗೆಗಳಾಯಿತು? ಹಾರ್ಮುಜ್ ಸಾಮ್ರಾಜ್ಯ ಹುಟ್ಟಿದ್ದು ಹೇಗೆ? ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಬೇಕಂದ್ರೆ ನಾವು 7ನೇ ಶತಮಾನಕ್ಕೆ ಹೋಗಬೇಕಾಗುತ್ತೆ. 7ನೇ ಶತಮಾನದಲ್ಲಿ ಇರಾನ್ನ ಕರಾವಳಿ ಪ್ರದೇಶದಲ್ಲಿ ಒಂದು ರಾಜವಂಶಸ್ಥರು ರಾಜ್ಯಭಾರ ಮಾಡ್ತಾ ಇರ್ತಾರೆ. ಈ ರಾಜ್ಯಭಾರ ಮಾಡೋ ಸಮಯದಲ್ಲಿ ಏನಾಗುತ್ತೆ, ಆಂತರಿಕ ತಿಕ್ಕಾಟಗಳು ಅವ್ರ ಹತ್ರ ಶುರುವಾಗ್ಬಿಡುತ್ತೆ. ಯಾವ ಕಾರಣಕ್ಕೆ? ಯಾರು ರಾಜ ಆಗಬೇಕು, ಆ ರಾಜನ ನಂತರ ಯಾರು ರಾಜರಾಗಬೇಕು, ಅದಾದ ನಂತರ ಕೃಷಿ ಉತ್ಪನ್ನಗಳ ಬಗ್ಗೆ ಚರ್ಚೆಗಳಾಗುತ್ತೆ, ಆರ್ಥಿಕ ದಿವಾಳಿತನಗಳಾಗುತ್ತೆ. ಆ ಆರ್ಥಿಕ ದಿವಾಳಿತನದ ನಂತರ ಇರಾನ್ನಲ್ಲಿ ಬುಯಿದ್ ಸಾಮ್ರಾಜ್ಯ ಪತನ ಆಗಿಬಿಡುತ್ತೆ. ಈ ಬುಯಿದ್ ಸಾಮ್ರಾಜ್ಯ ಪತನ ಆದ ನಂತರ ಹಾರ್ಮುಜ್ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬರುತ್ತೆ. ಈ ಹಾರ್ಮುಜ್ ಸಾಮ್ರಾಜ್ಯ ಅತ್ಯಂತ ಶ್ರೀಮಂತ ವ್ಯಾಪಾರ ಕೇಂದ್ರಗಳಲ್ಲಿ ಒಂದಾಗಿರುವಂತಹ ಸಾಮ್ರಾಜ್ಯ ಇದು. 10ನೇ ಶತಮಾನದಲ್ಲಿ ಮೊಹಮ್ಮದ್ ದಿಹರಂ ಕುಬಾ ಎನ್ನುವಂಥ ಅರಸ ಇದನ್ನು ಶುರು ಮಾಡ್ತಾರೆ. ಶುರು ಮಾಡಿದ ನಂತರ ಏನು ಮಾಡ್ತಾನೆ ಈ ವ್ಯಕ್ತಿ, ಈ ಇರಾನ್ನಲ್ಲಿ ಬುಯಿದ್ ಸಾಮ್ರಾಜ್ಯದ ಬೆಳವಣಿಗೆಗಳಾಗುತ್ತೆ, ಅದೆಲ್ಲವನ್ನು ಬಳಸಿಕೊಂಡು ಇವತ್ತು ಮಿನಾಪ್ ನಗರದ ಮೇಲೆ ಅಮೆರಿಕಾದವರು ಏನು ಹೊಡೆದು 160 ಶಾಲಾ ಮಕ್ಕಳ ಸಾವಿಗೆ ಏನು ಕಾರಣ ಆಗಿದ್ದಾರೆ, ಆ ಮಿನಾಪ್ ನಗರದ ಪಕ್ಕಕ್ಕೆ ಬಂದು, ಅದೊಂದು ಕರಾವಳಿ ಪ್ರದೇಶ, ಅದು ಆ ಕರಾವಳಿ ಪ್ರದೇಶದಲ್ಲಿ ಇದ್ದಂತಹ ಹಾರ್ಮುಜ್ ಎನ್ನುವಂಥ ಒಂದು ಹಳೆಯ ನಗರ, ಅದು ಆ ಹಳೆಯ ನಗರಕ್ಕೆ ಬಂದು ಏನು ಮಾಡ್ತಾನೆ, ಅದನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಈ ವ್ಯಕ್ತಿ ದಿರಾಮ್ದು ವಂಶ ಅನ್ನುವಂಥ ಒಂದು ವಂಶಾಡಳಿತವನ್ನು ಶುರು ಮಾಡಿಬಿಡ್ತಾನೆ. ದಿರಾಮ್ದು ವಂಶ ಅಂತ ಕರೀತಾರೆ. ಈ ಹಾರ್ಮುಜ್ ಅಂತ ಹೇಳಿದರೆ ಇದರ ಅರ್ಥ ಏನಂದರೆ ಅಹುರ್ ಮಜ್ದಾ ಅಂತ ಕರೀತಾರೆ ಇದನ್ನು. ಈ ಅಹುರ್ ಮಜ್ದಾ ಅನ್ನೋದು ದೇವತೆ ಅಂತ ಕರೆಯೋದು, ಆರಾಧಕಿ ಅಂತ. ಆ ಹೆಸರಿನಿಂದ ಈ ಹಾರ್ಮುಜನ್ನು ಇದನ್ನು ಅವರು ಶುರು ಮಾಡ್ತಾರೆ. ಅದಾದ ನಂತರ ಏನಾಗ್ಬಿಡುತ್ತೆ, ಮಂಗೋಲಿಯನ್ನರ ದಾಳಿ ಇಲ್ಲಿ ಶುರುವಾಗುತ್ತೆ. 1300ರ ಹೊತ್ತಿಗೆ ಇಲ್ಲಿ ದಾಳಿಗಳು ಶುರುವಾಗೋದಕ್ಕೆ ಶುರುವಾದ ಮೇಲೆ ಇದು ಜೊರೋನಿಗೆ ಶಿಫ್ಟ್ ಆಗುತ್ತೆ. ಅದನ್ನು ವ್ಯಾಪಾರ ಕೇಂದ್ರವಾಗಿ ಅವರೆಲ್ಲ ಮಾಡ್ಕೊಳ್ತಾರೆ. ಆ ಮುಖಾಂತರ ಹಾರ್ಮುಜ್ ಎನ್ನುವಂತಹ ಈ ಒಂದು ವಂಶಾಡಳಿತ 10ನೇ ಶತಮಾನದಲ್ಲಿ ಇರಾನ್ನ ಕರಾವಳಿ ತೀರದಲ್ಲಿ ಶುರುವಾಗಿರುತ್ತೆ. ಯಾವ ಕಾರಣಕ್ಕಾಗಿ ಕರಾವಳಿಯನ್ನು ಆಯ್ಕೆ ಮಾಡಿಕೊಂಡ್ರು, ಡಿಟೇಲ್ಸಿಗೆ ಬರ್ಬೋದಾದರೆ ಇಲ್ಲೇನಾಗುತ್ತೆ ಅಂತ ಹೇಳಿದರೆ, ಮಂಗೋಲಿಯನ್ನರು ದಾಳಿ ಮಾಡ್ತಾರೆ. ಆ ದಾಳಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ದ್ವೀಪಕ್ಕೆ ಅವರು, ಜರೋನ್ ಎನ್ನುವಂಥ ಒಂದು ದ್ವೀಪಕ್ಕೆ ಬಹಾವುದ್ದೀನ್ ಅಯಾಜ್ ಎನ್ನುವಂಥ ರಾಜ ಶಿಫ್ಟ್ ಆಗ್ತಾನೆ. ಅದಾದ ನಂತರ ಅದಕ್ಕೆ ಒಂದು ಹಾರ್ಮುಜ್ ಅಂತ ಅವರು ಒಂದು ಹೆಸರು ಕೊಡ್ತಾರೆ. ನಾನು ಆವಾಗಲೇ ಹೇಳಿದಾಗೆ 10ನೇ ಶತಮಾನದಲ್ಲಿ ಇದೇನು ಬೆಳವಣಿಗೆಗಳಾಗುತ್ತೆ ಅಂತ ಹೇಳಿದರೆ, ಸಂಪತ್ತು ಸುಂಕದ ಸಾಮ್ರಾಜ್ಯವಾಗಿ ಇದು ಬೆಳವಣಿಗೆಗಳಾಗಕ್ಕೆ ಶುರು ಆಗ್ಬಿಡುತ್ತೆ. ಹೆಂಗೆ? ನೈಸರ್ಗಿಕ ಬಂದರು ಗಲ್ಫ್ನ ಪ್ರವೇಶ ದ್ವಾರದಲ್ಲಿ ಒಂದು ಹಡಗು ನಿಲ್ದಾಣವನ್ನು ಇವರು ಮಾಡ್ತಾರೆ, ಒಂದು ಕಟ್ಕೋತಾರೆ. ಯಾಕಂದರೆ ಆರ್ಥಿಕ ಚಟುವಟಿಕೆಗಳು ಆಗಬೇಕು ಅನ್ನೋ ಕಾರಣಕ್ಕಾಗಿ ನೌಕಾಬಲ, ಹಾರ್ಮುಜ್ ಅರಸರು ಬಲಿಷ್ಠ ನೌಕಾಪಡೆಯನ್ನು ಕಟ್ಟಿ ಸುಂಕ ವಸೂಲಿ ಮಾಡ್ತಾರೆ. ಅವರು 3 ಆಧಾರದ ಮೇಲೆ ಅವರು ಸುಂಕ ವಸೂಲಿ ಮಾಡ್ತಾ ಇದ್ರು. ಹೆಂಗೆ? ನೌಕಾಪಡೆಯ ಪ್ರಾಬಲ್ಯ ಇತ್ತು ಇವ್ರ ಹತ್ರ. ಪರ್ಷಿಯನ್ ಭಾಗದ ಈ ಪ್ರದೇಶದಲ್ಲಿ ಏನು ಮಾಡ್ತಾ ಇದ್ರು, ಏಷ್ಯಾದಿಂದ, ಭಾರತದಿಂದ, ಚೀನಾದಿಂದ ಈ ರೇಷ್ಮೆ ಆಗಿರ್ಬೋದು, ಮಸಾಲ ಪದಾರ್ಥಗಳಾಗಿರ್ಬೋದು, ಇವುಗಳನ್ನು ತುಂಬಿಕೊಂಡು ದೊಡ್ಡದಾದಂಥ ಹಡಗುಗಳೇನು ಬರ್ತಾ ಇತ್ತಲ್ಲ, ಈ ಹಡಗುಗಳನ್ನು ಎಲ್ಲವನ್ನು ಕೂಡ ಅಲ್ಲಿ ತಡೆ ಹಿಡಿತಾ ಇದ್ರು. ಅವರಿಂದ ಸುಂಕ ವಸೂಲಿತೆ ಆಗ್ತಾ ಇತ್ತು. ಮತ್ತೊಂದು ಕಡೆ ಅವ್ರಿಗೊಂದು ಪರವಾನಿಗೆ, ಕಟ್ಟಿಯ ಪರವಾನಿಗೆ ಅಂತ ಅವ್ರು ಏನೋ ಕೊಟ್ಟಿದ್ರು. ಆ ಪರವಾನಿಗೆ ಇದ್ದರೆ ಮಾತ್ರ ಅಲ್ಲಿ ಚಲಾವಣೆ ಮಾಡೋದಕ್ಕೆ, ಹಡಗುಗಳನ್ನು ಓಡಿಸೋದಕ್ಕೆ ಅವಕಾಶವನ್ನು ಅವ್ರು ಕೊಟ್ಟಿದ್ರು. 10ನೇ ಶತಮಾನದಿಂದ ಇಲ್ಲಿ ಹಪ್ತಾ ವಸೂಲಿ ಆಗ್ತಾ ಇತ್ತು. ಹಾರ್ಮುಜ್ ಹಪ್ತಾ ವಸೂಲಿ ಆಗ್ತಾ ಇತ್ತು. ಹೆಂಗೆ? ಅರಬ್ ರಾಜ್ಕುಮಾರರು ಈ ಹಪ್ತಾ ವಸೂಲಿ ಮಾಡೋದಕ್ಕೆ ಶುರು ಮಾಡಿದರು. ನಾನು ಹೇಳಿದಾಗೆ ಈ ಪರ್ಷಿಯನ್ ಗಲ್ಫ್ಗೆ, ಈ ಹಾರ್ಮುಜ್ಗೆ ಪ್ರವೇಶ ಮಾಡುವಂಥ ಎಲ್ಲ ಈ ಹಡಗುಗಳಿಂದ ಹಣವನ್ನು ವಸೂಲಿ ಮಾಡ್ತಾ
ಆರ್ಥಿಕವಾಗಿ ಬರೋದು. ಈಗ ನೀವು ಭಾರತಕ್ಕೆ ಬ್ರಿಟಿಷರು ಯಾಕೆ ದಾಳಿ ಮಾಡಿದರು? ಇಲ್ಲಿಯ ಸಾಂಬಾರ ಪದಾರ್ಥಗಳು, ಮಸಾಲೆ ಪದಾರ್ಥಗಳು ಇವುಗಳನ್ನು ಬ್ರಿಟನ್ಗೆ ತೆಗೆದುಕೊಂಡು, ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಅವರು ಅಟ್ಯಾಕ್ ಮಾಡಿದರು. ಅದಾದ ನಂತರ ಸಾಮ್ರಾಜ್ಯವನ್ನು ಕಟ್ಟಿ ಅದೆಲ್ಲವೂ ಕೂಡ ಬೆಳವಣಿಗೆಗಳಾಗಿದೆ. ಅದೇ ರೀತಿಯಾಗಿ ಭಾರತದಿಂದ ಏನು ಬೇರೆ ಬೇರೆ ದೇಶಗಳಿಗೆ ರಫ್ತಾಗ್ತಾ ಇತ್ತು ಅವುಗಳ ಮೇಲೆ ಸುಂಕ ವಿಧಿಸೋದಕ್ಕೆ ಇವರೆಲ್ಲ ತಯಾರಿಯನ್ನು ಮಾಡಿಕೊಂಡಿದ್ರು. ಅದರ ಭಾಗವಾಗಿ ಅವರು ಸುಂಕವನ್ನು ಕೂಡ ವಿಧಿಸ್ತಾ ಇದ್ದರು. ಇದರ ಜೊತೆಗೆ ಏಕಸ್ವಾಮ್ಯತೆಯನ್ನು ಇವರು ಪಡೆದುಕೊಂಡಿದ್ದರು. ಭಾರತ, ಚೀನಾ ಮತ್ತು ಆಫ್ರಿಕಾದಿಂದ ಮಸಾಲೆ ಪದಾರ್ಥಗಳು, ರೇಷ್ಮೆ ಪದಾರ್ಥಗಳು, ಕುದುರೆ ವ್ಯಾಪಾರದ ಮೇಲೆ ಇವರು ದೊಡ್ಡ ಮಟ್ಟದ ನಿಗಾ ಇಟ್ಟಿದ್ರು ಅಂತ. ಕುದುರೆ ವ್ಯಾಪಾರದ ಮೇಲೆ ಒಂದು ದೊಡ್ಡ ಮಟ್ಟದ ನಿಗಾವನ್ನು ಇಟ್ಟುಕೊಂಡು ಅದರ ಮೇಲೆ ಅವರು ಸುಂಕವನ್ನು ವಿಧಿಸೋ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದರು. ಹೇಗೆ? ಈ ಚೀನಾದಿಂದ ರೇಷ್ಮೆ, ಭಾರತದಿಂದ ಮಸಾಲೆ ಪದಾರ್ಥ, ಭಾರತದ ದಕ್ಷಿಣ ಭಾರತ ಅಂದರೆ ಭಾರತದ ದಕ್ಷಿಣ ಭಾರತದಲ್ಲಿದ್ದಂಥ ವಿಜಯನಗರ ಅರಸರಾಗಿರ್ಬೋದು, ಬೇರೆ ಬೇರೆ ಅರಸರುಗಳೆಲ್ಲ ಏನು ಮಾಡ್ತಾ ಇದ್ರು, ಬೇರೆ ಬೇರೆ ದೇಶಗಳಿಂದ ಕುದುರೆಗಳನ್ನು ತರಿಸ್ಕೊಳ್ತಾ ಇದ್ರು. ಯಾವ ಕಾರಣಕ್ಕಾಗಿ? ದಕ್ಷಿಣ ಭಾರತದಲ್ಲಿ ಕುದುರೆಗಳು ಬದುಕುಳಿಯೋದಕ್ಕೆ ಇರಬಹುದಾದಂತಹ ಹವಾಮಾನ ಇರ್ತಾ ಇರಲಿಲ್ಲ. ಈ ಹವಾಮಾನ ಇಲ್ಲದೇ ಇದ್ದಾಗ ಏನಾಗ್ತಾ ಇತ್ತು, ಇಲ್ಲಿ ಕುದುರೆಗಳು ಅಂದರೆ ಯುದ್ಧಕ್ಕೆ ಬೇಕಾದದ್ದು, ಸೈನಿಕರಿಗೆ ಬೇಕಾಗಿದ್ದಂಥ ಕುದುರೆಗಳೇನಿತ್ತು ಅವೆಲ್ಲವೂ ಕೂಡ ಬೇಗ ಬೇಗ ಮೃತಪಡ್ತಾ ಇತ್ತು. ಹೀಗೆ ಕುದುರೆಗಳು ಮೃತಪಡುವಂತಹ ಸಮಯದಲ್ಲಿ ವಿಜಯನಗರದ ಕೃಷ್ಣದೇವರಾಯರ ಆಗಿರ್ಬೋದು, ಬೇರೆ ಬೇರೆ ರಾಜರ ಆಳ್ವಿಕೆಯ ಸಮಯದಲ್ಲಿ ಏನಾಗ್ತಾ ಇತ್ತು, ಕುದುರೆಗಳನ್ನು ತೆಗೆದುಕೊಂಡು ಬರ್ತಾ ಇದ್ರು. ಈ ಕುದುರೆಗಳನ್ನಿಗೆ ಮೇಲೆ ಕೂಡ ಅಂದರೆ ಅದಕ್ಕಾಗಿಯೇ ಒಂದು ವ್ಯವಸ್ಥೆಯನ್ನು ಮಾಡಿದ್ರು. ಒಂದು ವಿಶೇಷವಾದಂಥ ಹಡಗುಗಳನ್ನು ಕೂಡ ಅದಕ್ಕಾಗಿ ಅವರು ತಯಾರು ಮಾಡಿದ್ರು. ಅದರಲ್ಲಿ ಒಂದು 20-30 ಕುದುರೆಗಳನ್ನೆಲ್ಲ ಅದರಲ್ಲಿ ತಾರಿಟಾ ಅನ್ನುವಂಥ ಹಡಗನ್ನು ಅವರು ತಯಾರು ಮಾಡಿದರು. ತಾರಿಡಾ ಅಂತ ಕರೀತಾರೆ ಅದನ್ನು. ಆ ತಾರಿಡಾ ಅಂತ ಹೇಳಿದರೆ ಕುದುರೆಗಳನ್ನು ರಫ್ತು ಮಾಡುವ ಕಾರಣಕ್ಕಾಗಿಯೇ ನಿರ್ಮಿಸಿದಂತಹ ಒಂದು ವಿಶೇಷವಾದಂಥ ಹಡಗದು. ಎಟ್ ಎ ಟೈಮ್ ಆ ತಾರಿಡಾ ಎನ್ನುವಂಥ ಹಡಗಿನಲ್ಲಿ ಒಂದು 20ರಿಂದ 40 ಹಡಗುಗಳನ್ನು ನಿಲ್ಲಿಸಬಹುದಾದಂಥ ಕೆಪಾಸಿಟಿ ಇತ್ತು. ಈ ಹಡಗುಗಳಿಗೂ ಕೂಡ ಸುಂಕವನ್ನು ವಿಧಿಸುವ ಪ್ರಯತ್ನವನ್ನು ಅವರು ಮಾಡ್ತಾ ಹೋದರು. ಈ ಹಾರ್ಮುಜ್ ಹಫ್ತಾ ವಸೂಲಿಯ ಹಾದಿಯ ಬಗ್ಗೆಯೂ ಕೂಡ ನಾವು ನೋಡಬೇಕು. 10ರಿಂದ 15ನೇ ಶತಮಾನದಲ್ಲಿ ಹಾರ್ಮುಜ್ ಅರಸರ ಕಾಲ ಇರುತ್ತೆ. ನಾನು ಆವಾಗಲೇ ಹೇಳಿದ ಹಾಗೆ ಹಾರ್ಮುಜ್ ಅರಸರು ಏನು ಮಾಡ್ತಾ ಇದ್ರು, ಭಾರತ, ಚೀನಾ, ಆಫ್ರಿಕಾದಿಂದ ಬರುವಂಥ ಹಡಗುಗಳಿಗೆ ನಾನು ಆವಾಗಲೇ ಹೇಳ್ದಂಗೆ ಇದೇ ರೀತಿಯಾಗಿ ಸುಂಕವನ್ನು ವಿಧಿಸ್ತಾ ಹೋಗ್ತಾ ಇದ್ರು. ಸರಕುಗಳ ಮೌಲ್ಯದ ಆಧಾರದ ಮೇಲೆ ಅಶೂರ್ ಅಂತ ಹೇಳಿದರೆ 10ನೇ ಒಂದು ಭಾಗ. ಅಶೂರ್ ಅಂತ ಹೇಳಿದರೆ ಚಿನ್ನದ ನಾಣ್ಯ ಅಂತಲೂ ಕರೀತಾರೆ. ಅವತ್ತಿನ ಕಾಲಕ್ಕೆ ಅಂದರೆ ನೀವು 10-15ನೇ ಶತಮಾನದಲ್ಲಿ ಒಂದು ಕುದುರೆಗೆ 300-400 ಅಶೂರ್ ಹಣವನ್ನು ಕೊಡಬೇಕಾಗಿತ್ತು. ಬೆಳ್ಳಿಯ ನಾಣ್ಯಗಳು ಇತ್ತು, ಚಿನ್ನದ ನಾಣ್ಯಗಳು ಇತ್ತು. ಈ ಅಶೂರ್ನಲ್ಲಿ 10ನೇ ಒಂದು ಭಾಗದಷ್ಟು ಹಣವನ್ನು ಯಾರಿಗೆ ಕೊಡಬೇಕಾಗಿತ್ತು? ಈ ಜಲಸಂಧಿಯನ್ನು ನಿಯಂತ್ರಣ ಮಾಡ್ತಾ ಇದ್ದಂಥ ಹಾರ್ಮುಜ್ ಅರಸರಿಗೆ ಕೊಡಬೇಕಾದಂತಹ ಪ್ರಸಂಗಗಳಿತ್ತು. ಆ ಮುಖಾಂತರವೂ ಕೂಡ ಹಾರ್ಮುಜ್ ಅರಸರು ಹಣವನ್ನು, ಸುಂಕವನ್ನು ವಸೂಲಿ ಮಾಡ್ತಾ ಇದ್ರು. ಇಲ್ಲಿ ಅರಬ್ ದೇಶಗಳಿಂದ ಬರುವಂತಹ ಕುದುರೆಗಳಿಗೆ ವಿಪರೀತವಾಗಿ ಸುಂಕವನ್ನು ಅವರು ಹಾಕ್ತಾ ಇದ್ರು. ನಾ ಕುದುರೆಗಳ ಕತೆ ಹೇಳ್ತಾ ಇದ್ದೆ. ನಿಮಗೆ ಒಂದು ವರದಿ ಇದೆ, 1506ರಲ್ಲಿ ಈ ಹಾರ್ಮುಜ್ ಜಲಸಂಧಿಯ ಮುಖಾಂತರ 3000 ಕುದುರೆಗಳು ಬಂದಿತ್ತು. ಆದರೆ ನೀವು ಒಂದು ಸ್ವಲ್ಪ ವರ್ಷಗಳ ನಂತರ 1567ಕ್ಕೆ ಹೋದರೆ 10,000 ಕುದುರೆಗಳು ಈ ಹಾರ್ಮುಜ್ ಮುಖಾಂತರ ಭಾರತಕ್ಕೆ ಬಂದಿದೆ ಅಂತ. ನಿಮ್ಗೆ ವಿಪರ್ಯಾಸ ಅಂತ ಹೇಳಿದರೆ ಈ 20ರಿಂದ 40 ಕುದುರೆಗಳನ್ನು ನಿಲ್ಲಿಸುವಂಥ ವ್ಯವಸ್ಥೆಗಳನ್ನು ಏನು ಮಾಡ್ತಾ ಇದ್ರು, ಇವರೆಲ್ಲರೂ ಕೂಡ ಅಲ್ಲಿ ಒಂದು ವರದಿ ಹೇಳುತ್ತೆ, ಅಲ್ಲಿರುವಂತಹ ನಾಯಕರುಗಳು ಆ ಹಾರ್ಮುಜ್ ಜಲಸಂಧಿಯ ಮುಖಾಂತರ ಈ ಕುದುರೆಗಳಿಗೆ ಭಾರತದಲ್ಲಿ ಏನಾದರೂ ಆದರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಒಬ್ಬರು ವೈದ್ಯರು ಬೇಕಲ್ಲ, ಡಾಕ್ಟರ್ ಬೇಕಲ್ಲ, ಡಾಕ್ಟರ್ಗಳನ್ನೇ ಕಳಿಸ್ತಾ ಇರಲಿಲ್ಲ ಅಂತ. ಯಾವ ಕಾರಣಕ್ಕಾಗಿ? ಒಂದು ವೇಳೆ ಡಾಕ್ಟರ್ಗಳನ್ನು ಭಾರತಕ್ಕೆ ಕಳಿಸಿಬಿಟ್ರೆ ಆ ಕುದುರೆ ಚೇತರಿಕೆ ಕಾಣುತ್ತೆ, ನಮ್ಮಿಂದ ಇವರು ಕುದುರೆಗಳನ್ನು ಕಡಿಮೆ ಪ್ರಮಾಣದಲ್ಲಿ ಖರೀದಿ ಮಾಡ್ತಾರೆ, ಆ ಮುಖಾಂತರ ಹಾರ್ಮುಜ್ಗೆ ಅದು ಹೊಡೆತ ಬೀಳುತ್ತೆ ಅನ್ನೋ ಕಾರಣಕ್ಕಾಗಿ ವೈದ್ಯರುಗಳನ್ನು ಕಳಿಸ್ತಾ ಇರಲಿಲ್ಲ ಭಾರತಕ್ಕೆ. ಅದರ ಬದಲಾಗಿ ಇಲ್ಲಿ ಅನಾರೋಗ್ಯಕ್ಕೀಡಾದಂತಹ ಕುದುರೆ ಮೃತಪಡುತ್ತಿತ್ತು. ಅದರ ಭಾಗವಾಗಿ ಹೊಸ ಹೊಸ ಕುದುರೆಗಳನ್ನು ತರಿಸ್ಕೊಳ್ತಾ ಇದ್ರು. ಇದು ಕೂಡ ಅವರಿಗೆ ಆದಾಯದ ಮೂಲವಾಗಿ ಪರಿಣಮಿಸಿಬಿಟ್ಟಿತ್ತು. ಹಾಗಾದರೆ ಇದೀಗ ಕಾನೂನಾತ್ಮಕ ಸವಾಲುಗಳು ಇರಾನ್ಗೆ ಇದೆ. ಇದ್ರ ಬಗ್ಗೆ ನಾವು 2 ದಿನಗಳ ಹಿಂದೆಯೂ ಕೂಡ ಚರ್ಚೆ ಮಾಡಿದ್ದೀವಿ. ಅಂತಾರಾಷ್ಟ್ರೀಯ ಸಾಗರ ನಿಯಮ ಏನು ಹೇಳುತ್ತೆ, ಆ ನಿಯಮದ ಪ್ರಕಾರ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾಗಿ ದಂಡವನ್ನು ಅಥವಾ ಹಣವನ್ನು ವಸೂಲಿ ಮಾಡೋದಕ್ಕೆ ಅವಕಾಶ ಇಲ್ಲ. ಈ ಅಂತಾರಾಷ್ಟ್ರೀಯ ಸಾಗರ ನಿಯಮ ಆರ್ಟಿಕಲ್ 42 ಮತ್ತು ಆರ್ಟಿಕಲ್ 44ರ ಪ್ರಕಾರ ಯಾವುದೇ ಕಾರಣಕ್ಕೂ ವಿಧಿಸಬಾರದು ಅನ್ನೋ ನಿಯಮ ಇದೆ. ಆದರೆ ಇರಾನ್ ಮತ್ತು ಅಮೆರಿಕ ಈ ಆರ್ಟಿಕಲ್ 42 ಮತ್ತು ಆರ್ಟಿಕಲ್ 44ಗೆ ಇದುವರೆಗೂ ಸೈನ್ ಮಾಡಿಲ್ಲ ಅಂತ.
ಆದರೆ ಇದೇ ನಿಯಮಗಳ ಪೈಕಿ ಒಂದು ಹೇಳುತ್ತೆ ಪರಿಸರ ಸಂರಕ್ಷಣೆ, ತೈಲ ಸೋರಿಕೆ. ನಾವು ಹಡಗುಗಳಿಗೆ ರಕ್ಷಣೆ ಕೊಡ್ತೀವಿ, ಅಲ್ಲೇನೋ ಅಭಿವೃದ್ಧಿ ಮಾಡ್ತೀವಿ, ತೈಲ ಸೋರಿಕೆ ಆಗಿದೆ, ಅದನ್ನು ನಾವು ಕ್ಲೀನ್ ಮಾಡಿಸ್ಬೇಕು, ಆ ಜಲಸಂಧಿಯ ಸುತ್ತಲೂ ಇರುವಂತಹ ಪರಿಸರ ಹಾನಿಯಾಗಿದೆ, ಅದನ್ನು ನಾವು ಮತ್ತಷ್ಟು ಅಭಿವೃದ್ಧಿ ಮಾಡಬೇಕು. ಈ ಕಾರಣಗಳಿಗಾಗಿ ಕೆಲವೊಂದಿಷ್ಟು ಹಣವನ್ನು ಪಡೆದುಕೊಳ್ಳಬಹುದು ಅನ್ನುವಂತಹ ಈ ಹಣವನ್ನು ಪಡೆದುಕೊಳ್ಳೋದಕ್ಕೆ ಅಲ್ಲಿ ಅವಕಾಶ ಇದೆ. ಆದರೆ ಇದನ್ನು ಹೇಗೆ ಪಡೆದುಕೊಳ್ತಾರೆ ಅದು ಸದ್ಯಕ್ಕಿರುವಂತಹ ಪ್ರಶ್ನೆ. ಬಟ್ಟು ಕೆಲವೊಂದಿಷ್ಟು ಕಾನೂನಾತ್ಮಕ ತೊಡಕುಗಳಿದೆ. ಇವುಗಳನ್ನು ಬಗೆಹರಿಸಿಕೊಂಡು ಇರಾನನ್ನು ಕಟ್ಟೋದಕ್ಕೆ ಅವರೇನೋ ಹಣ ವಸೂಲಿ ಮಾಡ್ತಾರಂತೆ. ಅದೆಷ್ಟರ ಮಟ್ಟಿಗೆ ಸತ್ಯ ಆಗುತ್ತೆ, ಏನಾಗುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ.